ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಜಾತಿ ಮತ್ತು ವಿಜಾತಿ ಒತ್ತಕ್ಷರ ಪದಗಳನ್ನು ಕಲಿಯೋಣ. ಸಜಾತಿ ಮತ್ತು ವಿಜಾತಿ ಒತ್ತಕ್ಷರ. ಸಜಾತಿ ಅಂದರೆ ಸ ಅಂದರೆ ಒಂದೇ ಜಾತಿ, ಸೇಮ್. ಅದೇ ಒತ್ತಕ್ಷರನ ನಾವು ಕಕ್ಕೆ ಕದ್ದು ಒತ್ತಕ್ಷರನೇ ಬರುತ್ತೆ. ಸೇಮ್ ಒತ್ತಕ್ಷರ ಬರೋದಕ್ಕೆ ನಾವು ಸಜಾತಿ ಅಂತೀವಿ. ಸಜಾತಿ ಒತ್ತಕ್ಷರ ಏನಂತ ಸರಿಯಾಗಿ ಕಲಿತ್ರೆ ನಿಮಗೆ ವಿಜಾತಿ ಒತ್ತಕ್ಷರಗಳನ್ನು ಕಲಿಯೋದು ಸುಲಭವಾಗುತ್ತೆ. ಸಜಾತಿ ಒತ್ತಕ್ಷರ ಅಂದರೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನದ ಒತ್ತು ಕೊಟ್ಟರೆ ಅದು ಸಜಾತಿ ಒತ್ತಕ್ಷರಗಳು. ಉದಾಹರಣೆಗೆ ಕಕ್ಕೆ ಕದ್ ಒತ್ತಕ್ಷರ, ಚಕ್ಕೆ ಚದ್ ಒತ್ತಕ್ಷರ, ಟಕ್ಕೆ ಟದ್ ಒತ್ತಕ್ಷರ ಮತ್ತು ತಕ್ಕೆ ತದ್ ಒತ್ತಕ್ಷರನೇ ಬರುತ್ತೆ. ಈಗ ಕಕ್ಕೆ ತದ್ ಬಂದರೆ, ತಕ್ಕೆ ನದ್ ಬಂದರೆ ಅವು ಏನಾಗುತ್ತೆ, ವಿಜಾತಿ ಒತ್ತಕ್ಷರಗಳು ಅನ್ಸ್ಕೊತವೆ. ಈಗ ನೆಕ್ಸ್ಟ್ ನೋಡೋದಾದರೆ ವಿಜಾತಿ ಒತ್ತಕ್ಷರ ಅಂತಂದರೆ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನದ ಒತ್ತು ಕೊಟ್ಟರೆ ಅದೇ ವಿಜಾತಿ ಒತ್ತಕ್ಷರಗಳು ಆಗುತ್ತೆ. ಉದಾಹರಣೆಗೆ ಬಕ್ಕೆ ರದ್ ಒತ್ತಕ್ಷರ, ಮಕ್ಕೆ ಯದ್ ಒತ್ತಕ್ಷರ, ಅಕ್ಕೆ ವದ್ ಒತ್ತಕ್ಷರ, ಜಕ್ಕೆ ವದ್ ಒತ್ತಕ್ಷರ. ಇದೇ ರೀತಿ ಹಲವಾರು ಉದಾಹರಣೆಗಳೊಂದಿಗೆ ನಾವು ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ಕಲಿಯೋಣ. ಬನ್ನಿ ಹಾಗಾದರೆ ಇವುಗಳ ಉದಾಹರಣೆಗಳು ಮತ್ತು ಇವುಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರಗಳು. ಸಜಾತಿ ಒತ್ತಕ್ಷರಗಳು ಉದಾಹರಣೆಗಳು: ಅಪ್ಪ, ಪಕ್ಕೆ ಪದ್ ಒತ್ತಕ್ಷರ, ಅಮ್ಮ, ಅಣ್ಣ, ಅಕ್ಕ, ಸಕ್ಕರೆ, ಅಯ್ಯ, ಕತ್ತರಿ, ಅನ್ನ. ವಿಜಾತಿ ಒತ್ತಕ್ಷರಗಳು: ಆತ್ಮ, ತಕ್ಕೆ ಮದ್ ಒತ್ತಕ್ಷರ. ಇದು ಬೇರೆ ಜಾತಿಯ ಒತ್ತಕ್ಷರ. ರಕ್ತ, ಪತ್ರ, ಭಕ್ತ, ರತ್ನ, ರಾಜ್ಯ, ಖಡ್ಗ, ಅಕ್ಷಿ. ಸಜಾತಿ ಒತ್ತಕ್ಷರಗಳು: ಮಕ್ಕಳು, ಕನ್ನಡ, ಮುನ್ನುಡಿ, ಹೆಚ್ಚಾಗಿ, ಬೆಳ್ಳಗೆ, ಅಯ್ಯ, ಅವ್ವ, ಹಳ್ಳ, ಅಣ್ಣ, ಕಜ್ಜಾಯ. ಇಲ್ಲಿ ನಾವು ನೋಡಬಹುದು ಇವೆಲ್ಲ ಸಜಾತಿಯ ಒತ್ತಕ್ಷರಗಳು. ಅದರದೇ ಆದಂಥ ಒತ್ತಕ್ಷರಗಳು ಇಲ್ಲಿ ನಾವು ಉಪಯೋಗಿಸುತ್ತೇವೆ. ಹೀಗೆ ಇನ್ನೊಂದು, ಅಕ್ಕರೆ, ಎಲ್ಲರೂ, ಕಟ್ಟಡ, ಪಟ್ಟಣ, ನನ್ನಯ, ಉಯ್ಯಾಲೆ, ಎಚ್ಚರ, ಗಟ್ಟಿಗ, ಮಜ್ಜಿಗೆ, ಬಣ್ಣ, ಹಬ್ಬ, ಕಬ್ಬು, ಹದ್ದು, ಬಸ್ಸು, ಹಳ್ಳ, ಅಮ್ಮ, ಲಡ್ಡು, ದುಡ್ಡು, ಬೆಣ್ಣೆ, ಹಪ್ಪಳ, ವಯಸ್ಸು, ತೊಟ್ಟಿಲು, ಕೊಬ್ಬರಿ, ದಿಬ್ಬಣ, ತೆಪ್ಪಗೆ, ಉತ್ತರ, ಪೆಟ್ಟಿಗೆ, ಕನ್ನಡಿ, ಅಣ್ಣಯ್ಯ, ಮೆಲ್ಲಗೆ, ಕರ್ರಗೆ, ಚಿಟ್ಟೆ, ಹುತ್ತ, ಅಕ್ಕ, ಕಡ್ಡಿ, ಪಚ್ಚೆ, ಹಗ್ಗ, ಉನ್ನತಿ, ಮುತ್ತಿಗೆ. ಈಗ ನಾವು ಇನ್ನು ಕೆಲವು ವಿಜಾತಿ ಒತ್ತಕ್ಷರಗಳ ಉದಾಹರಣೆಗಳನ್ನು ಕಲಿಯೋಣ. ಜಾತ್ರೆ, ಪುಸ್ತಕ, ಪ್ರಸಿದ್ಧ, ನಿಶ್ಚಿತ, ಅಕ್ಷರ, ವಿಶ್ವಾಸ, ಸ್ಥಾನ, ಶಬ್ದ, ಸಂಖ್ಯೆ, ಸೂರ್ಯ. ಇಲ್ಲಿ ತಕ್ಕೆ ಜಾತ್ರೆ, ತಕ್ಕೆ ರದ್ ಒತ್ತಕ್ಷರ ಬಂದಿದೆ. ನೆಕ್ಸ್ಟ್ ಲಕ್ಷ್ಯ, ತಾಳ್ಮೆ, ಸನ್ಮಾನ, ಅಚ್ಯುತ, ನಕ್ಷತ್ರ, ಆಗ್ರಹ, ಕಲ್ಯಾಣ, ಉದ್ಯೋಗ, ಪ್ರೋತ್ಸಾಹ, ಪ್ರಾರ್ಥನೆ, ಚಂದ್ರ. ದಕ್ಕೆ ರದ್ ಒತ್ತಕ್ಷರ ಬಂದಿದೆ. ಹಾಗಾಗಿ ಇವೆಲ್ಲ ವಿಜಾತಿಯ ಒತ್ತಕ್ಷರಗಳು. ಚಂದ್ರ, ಸ್ವರ್ಗ, ವಜ್ರ, ಸ್ವಾತಿ, ಸ್ಪರ್ಧೆ, ರಾಜ್ಯ, ಶಾಸ್ತ್ರ,
ನಿಷ್ಠೆ, ಗ್ರಾಮ, ಪ್ರಾಣಿ, ಚಕ್ರ, ಸ್ವಲ್ಪ, ವ್ಯಾಪಾರ, ರಸ್ತೆ, ಧಾನ್ಯ, ಶ್ರಮ, ಸ್ನಾನ, ಉಷ್ಣ, ಪಶ್ಚಿಮ, ಶಿಲ್ಪಿ, ದಕ್ಷಿಣ, ಮೌಲ್ಯ, ವಿಜ್ಞಾನ, ಉತ್ಸವ, ಪವಿತ್ರ, ಪ್ರೀತಿ, ಕಷ್ಟ, ವಿದ್ಯೆ, ಚಕ್ರ, ಸೌಂದರ್ಯ. ಸೊ ಹೀಗೆ ನಾವು ಸ್ವಜಾತಿಯ ಮತ್ತು ವಿಜಾತಿಯ ಒತ್ತಕ್ಷರಗಳ ಉದಾಹರಣೆಗಳು ಮತ್ತು ಸ್ವಜಾತಿ ವಿಜಾತಿ ಒತ್ತಕ್ಷರ ಅಂದರೆ ಏನು ಅಂತ ಕಲ್ತ್ವಿ. ಸೊ ಈ ಕಂಟೆಂಟ್ ನಿಮಗೆ ಸ್ವಲ್ಪನಾದರೂ ಸಹಾಯಕವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.